ಒಂದಿಷ್ಟು ದಟ್ಟ ಅರಣ್ಯದಲ್ಲಿ ಒಬ್ಬ ಶಕ್ತಿಶಾಲಿ ಸಿಂಹವಿದ್ದ. ಅದು ಎಲ್ಲಾ ಮೃಗಗಳಿಗೂ ರಾಜನಾಗಿತ್ತು. ಸಿಂಹನು ಬಲಿಷ್ಠನು, ಧೈರ್ಯಶಾಲಿಯೂ ಮತ್ತು ತನ್ನ ಶಕ್ತಿಯ ಮೇಲೆ ಅದಕ್ಕೆ ಗರ್ವವಿಟ್ಟವನು. ಒಂದು ದಿನ ಸಿಂಹನು ಘೋಷಿಸಿದ, ಈ ಜಂಗಲದ ರಾಜ ನಾನು. ಇಂದಿನಿಂದ ನನ್ನ ಗುಹೆಯ ಪಕ್ಕವಾಗಿ ಯಾರೂ ನನ್ನ ಅನುಮತಿಯಿಲ್ಲದೆ ಹೋಗಬಾರದು. ಎಲ್ಲಾ ಪ್ರಾಣಿಗಳು ಭಯದಿಂದ ನಡುಗಿದವು. ಯಾರಿಗೂ ಉತ್ತರ ಕೊಡಲು ಧೈರ್ಯವಾಗಲಿಲ್ಲ. ಆದರೆ ಒಬ್ಬ ಚತುರ ನರಿ ಮಾತ್ರ ಹೊರಟನು. ಮರುದಿನ ಬೆಳಗ್ಗೆ ನರಿ ನಗುತ್ತಾ ಸಿಂಹನ ಗುಹೆಯ ಬಳಿಗೆ ಹತ್ತಿರ ಬಂದ. ಇಲ್ಲೇ ನಿಲ್ಲು, ಅಬ್ಬರಿಸಿದ ಸಿಂಹ. ನನ್ನ ಗುಹೆ ಹತ್ತಿರ ಬರಲು ನಿನಗೆ ಯಾರ ಅನುಮತಿಯಿದೆ? ನರಿ ಶಾಂತವಾಗಿ ಉತ್ತರಿಸಿದ, ಓ ಮಹಾನ್ ಸಿಂಹ ರಾಜ, ನಾನು ನಿನಗೆ ಎಚ್ಚರಿಕೆ ನೀಡಲು ಬಂದಿದ್ದೇನೆ. ಈ ಕಾಡಿಗೆ ಮತ್ತೊಂದು ಸಿಂಹ ಬಂದು ಬಿಟ್ಟಿದೆ. ಅದು ನಿನ್ನಿಗಿಂತಲೂ ದೊಡ್ಡದು, ಬಲಿಷ್ಠ. ಅದು ನಿನ್ನನ್ನು ಗೆಲ್ಲಬೇಕೆಂದು ಯೋಚಿಸುತ್ತಿದೆ. ಸಿಂಹನು ಗರ್ಜಿಸಿ ಹೇಳಿದ, ಏನು? ಇದು ಸಾಧ್ಯವೇ? ನನ್ನ ಗುಹೆಯನ್ನು ತೆಗೆದುಕೊಳ್ಳುತ್ತಾನಂತೆ. ನಾನು ಅವನಿಗೆ ಪಾಠ ಕಲಿಸುತ್ತೇನೆ. ಎಲ್ಲಿ ಅವನು? ನನ್ನನ್ನು ಕರೆದೊಯ್ಯು. ನರಿ ತಕ್ಷಣ ದಾರಿ ತೋರಿಸಿ ಸಿಂಹನನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋದ. ಅವನು ಈ ಬಾವಿಯ ಒಳಗಡೆ ನುಲುಚಿಕೊಂಡಿದ್ದಾನೆ ಎನ್ನುತ್ತಲೇ ನರಿ ನೀರಿಗೆ ಇಳಿಯಲು ಇಂಗಿತವಿತ್ತ. ಸಿಂಹನು ಬಾವಿಯಲ್ಲಿ ತಲೆಬಾಗಿ ನೋಡಿದ. ಅಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಮತ್ತೊಂದು ಸಿಂಹವೆಂದು ಭಾವಿಸಿದ. ಅವನು ಗರ್ಜಿಸಿದ. ಪ್ರತಿಧ್ವನಿ ಬರುತ್ತಿದ್ದಂತೆ ಸಿಂಹನು ಇನ್ನಷ್ಟು ಕೋಪಗೊಂಡ. ತಕ್ಷಣ ನೀರಿನೊಳಗೆ ಹಾರಿದ. ಆದರೆ ಅಲ್ಲಿದ್ದದ್ದು ಮತ್ತೊಂದು ಸಿಂಹವಲ್ಲ. ಅವನು ತನ್ನ ಪ್ರತಿಬಿಂಬವನ್ನು ನೋಡಿ ಕುಸಿದು ನೀರಿನಲ್ಲಿ ಮುಳುಗಿದ. ಅತ್ತ ನರಿ ಯೋಚಿಸುತ್ತಾ ನಗುತ್ತಾ ಅಲ್ಲಿಂದ ಹೋದ. ನೀತಿ ಕತೆ: ಅಹಂಕಾರ ಹಾಗೂ ಮೂರ್ಖತನ ಒಟ್ಟಾಗಿ ಇದ್ದರೆ ಪತನ ಖಚಿತ.